ನನ್ನ ಪಾಲಕರಿಗೆ ನಾನು ಎರಡನೇ ಮಗಳು. ನನ್ನ ಅಕ್ಕನೇ ನಮ್ಮ ಪಾಲಕರ ಮೊದಲ ಮಗಳು. ನಮಗೆ ಯಾರೂ ಅಣ್ಣ ತಮ್ಮ ಇರಲಿಲ್ಲ. ಚಿಕ್ಕಂದಿನಿಂದಲೇ ನಾವಿಬ್ಬರೂ ಚೆನ್ನಾಗಿ ಸ್ನೇಹಿತರಂತೆ ಬೆಳೆದಿದ್ದೆವು. ನನ್ನ ತಂದೆ ಸ್ಥಳೀಯ ಕಂಪನಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದರು. ನಮಗೆ ಹಿರಿಯರು ಬಿಟ್ಟು ಹೋದ ಮನೆ ಇದ್ದಿದ್ದರಿಂದ ಯಾವುದೇ ಮನೆ ಬಾಡಿಗೆ ಇರಲಿಲ್ಲ. ಅಕ್ಕನಿಗೆ ಆಗಲೇ ಮದುವೆಯಾಗಿ 2 ವರ್ಷವಾಗಿತ್ತು. ನನ್ನ ಅಕ್ಕ ಅವರ ಯಜಮಾನರನ್ನು ಕಂಡು ನನಗೆ ಆಗಾಗ ಬೇಜಾರು ಎನಿಸುತ್ತಿತ್ತು. ಜೀವನದಲ್ಲಿ ನನ್ನ ಕಷ್ಟಗಳನ್ನು ಸಂತೋಷವನ್ನು ಹಂಚಿಕೊಳ್ಳುವ ಒಬ್ಬ ಗೆಳೆಯನೊಬ್ಬ ಇದ್ದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಆಗಾಗ ಅನ್ನಿಸುತ್ತಿತ್ತು. ಆದರೆ ಎಂದಿಗೂ ದಾರಿ ತಪ್ಪಿರಲಿಲ್ಲ. ಹೀಗಾಗಿ ಯಾರದ ಜೊತೆಗೂ ಸುತ್ತಾಟ, ಪ್ರವಾಸ, ಹೋಟೆಲ್ ಅಂತ ಎಲ್ಲಿಯೂ ಹೋಗಿರಲಿಲ್ಲ. ಇನ್ನು ಕೆಲವೊಮ್ಮೆ ನನ್ನ ಅಕ್ಕ ಅವರ ಯಜಮಾನನ ಜೊತೆಗೆ ಮನೆಗೆ ಬಂದಾಗಲೆಲ್ಲ ನಿನ್ನ ಜೀವನ ಹೇಗಿದೆ? ಸೂಪರ್ ಆಗಿದೆಯಾ ಎಂದು ಕಣ್ಣು ಹೊಡೆದು ಕೇಳುತ್ತಿದ್ದೆ. ಅದು ಅರ್ಥವಾಗಿ ಯಾಕೆ ಇವಾಗಲೇ ಅಷ್ಟೊಂದು ಅವಸರನಾ ಅನ್ನುತ್ತಾ ನಗುತ್ತಾ ಕೇಳಿ ಸುಮ್ಮನಾಗುತ್ತಿದ್ದರು. ಹೀಗೆ ಮನೆಗೆ ಬಂದಾಗಲೆಲ್ಲ ಅವರ ಸುತ್ತಾಟವನ್ನು ಕಂಡು ಅವರ ಜೀವನ ಎಷ್ಟು ಸುಂದರವಾಗಿದೆ, ಹೀಗೆ ಸಂತೋಷವಾಗಿ ಇದ್ದಾರೆ ಎಂದು ಅನ್ನಿಸುತ್ತಿತ್ತು. ಹೀಗೆ ಒಂದು ಸಲ ಅವರು ಜಾತ್ರೆಗೆಂದು ನಮ್ಮ ಊರಿಗೆ ಬಂದು ಮನೆಯಲ್ಲಿಯೇ ಉಳಿದುಕೊಂಡಿದ್ದರು. ಆದರೆ ಅಕ್ಕನ ಯಜಮಾನರಿಗೆ ಯಾವುದೋ ಅರ್ಜೆಂಟ್ ಫೋನ್ ಬಂದ ಕಾರಣ ಅವರು ಮಾರನೇ ದಿನ ಬೇಗ ಹೊರಟು ಹೋದರು. ಇನ್ನಿಡೀ ದಿನ ಕೆಲಸವನ್ನೆಲ್ಲ ಮಾಡಿ ಕೊನೆಗೆ ಸಾಯಂಕಾಲ ಊಟ ಮಾಡಿ ರೆಸ್ಟ್ ಮಾಡುತ್ತಿದ್ದಾಗ ನನಗೆ ಅಚಾನಕ್ಕಾಗಿ ಸುಮಾರು 1 ಸುಮಾರಿಗೆ ಬಾಯಾರಿಕೆಯಾಗಿತ್ತು. ನಾನು ನೀರು ಕುಡಿದು ವಾಪಸ್ ಹೋಗಬೇಕು ಎನ್ನುವಾಗ ನನಗೆ ಅವರ ಕೋಣೆಯಿಂದ ಸಣ್ಣದಾಗಿ ಮಾತನಾಡುತ್ತಿರುವ ಮತ್ತು ವಿಚಿತ್ರ ಶಬ್ದವು ಕೇಳಿಸುತ್ತಿತ್ತು. ಆ ಶಬ್ದ ಏನು ಎಂದು ನನಗೆ ಗೊತ್ತಿತ್ತು. ನಾನು ನಗುತ್ತಾ ಅಲ್ಲಿಂದ ಹೊರಟು ಬಂದು ಕಣ್ಣು ಮುಚ್ಚಿದರೂ ಸಹ ಬೇರೆ ಏನೇನೋ ಯೋಚನೆಗಳು ಬರತೊಡಗಿದವು. ಮೊದಲೇ ಹೊರಗೆ ತಣ್ಣನೆಯ ವಾತಾವರಣವೂ ಕೂಡ ಇತ್ತು. ಇಬ್ಬರೂ 15 ದಿನ ಬಿಟ್ಟು ಇರಬೇಕಲ್ಲ, ಹೀಗಾಗಿ ಎಲ್ಲ ಕೆಲಸವನ್ನೂ ಇವತ್ತೇ ಒಟ್ಟಿಗೆ ಮಾಡುತ್ತಿದ್ದಾರೆ. ಇವತ್ತು ಇಬ್ಬರಿಗೂ ಹಬ್ಬ ಎಂದು ನನಗೆ ಅನ್ನಿಸಿತು. ಆಮೇಲೆ ನಾನು ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡು ರೆಸ್ಟ್ ಮಾಡಿದೆ. ಮಾರನೇ ದಿನ ನನ್ನ ಅಕ್ಕನ ಯಜಮಾನರು ಹೊರಟು ಹೋದರು. ಸುಮ್ಮನೆ ಮಧ್ಯಾಹ್ನ ಊಟ ಮಾಡಿ ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡ್ತಾ ಇದ್ದಾಗ ನನಗೆ ನಗು ಬರ್ತಾಯಿತ್ತು. ಅದನ್ನು ಕಂಡ ನನ್ನ ಅಕ್ಕ ಯಾಕೆ ಎಂದಳು. ಆಗ ನಾನು ಏನಿಲ್ಲ ಅಂತ ಹೇಳಿದೆ. ಆಮೇಲೆ ನಾನೇ ಬೇರೆ ಬೇರೆ ವಿಷಯ ಮಾತನಾಡುತ್ತಾ ಏನು ನೆನ್ನೆ ಸಿಕ್ಕಾಪಟ್ಟೆ ತುಂಬಾ ಜೋರಾಗಿ ಇತ್ತು ಎನಿಸುತ್ತೆ ಅಂದೆ. ಆಗ ಅವರು ಏನು ಎಂದೊಡನೆ ನಾನೇ ಬಾಯಿ ಬಿಟ್ಟು ಹೇಳಬೇಕಾ ಅಂದೆ. ಆಗ ಅವರು ಹೌದು, ನಿನಗೆ ಹೇಗೆ ಗೊತ್ತಾಯಿತು ಅದೆಲ್ಲ? ಯಾಕೋ ಇತ್ತೀಚೆಗೆ ನೀನು ತುಂಬಾ ಮನೆಯಲ್ಲಿ ಇದ್ದುಕೊಂಡು ಇದನ್ನೇ ಮಾಡ್ತಾ ಇದ್ದೀಯಾ ಅನ್ನಿಸುತ್ತೆ ಎಂದಾಗ ನಾನು ಅಯ್ಯೋ ಹಾಗೇನೂ ಇಲ್ಲ, ನಾನು ನೀರು ಕುಡಿಯೋಕೆ ಅಂತ ಎದ್ದು ವಾಪಸ್ ಬರುವಾಗ ಶಬ್ದ ಬಂದರೆ ನಾನೇನು ಮಾಡಲಿ? ನೀನೇ ಹೇಳು, ಇದರಲ್ಲಿ ಯಾರ ತಪ್ಪು ಎಂದು ಕೇಳಿದೆ. ಆಗ ಯಾರ ತಪ್ಪಿಲ್ಲ ಬಿಡು ಎಂದು ನಗುತ್ತಾ ತಲೆ ಕೆಳಗೆ ಹಾಕಿದರು. ಆಗ ನಾನು ಹೋಗಲಿ ಬಿಡೆ, ಅದೆಲ್ಲ ಮಾಮೂಲಿ ಅಲ್ವಾ ಅಂದಾಗ ಅವರು ಹೌದು, ಇವತ್ತು ಅಪ್ಪ ಬರಲಿ, ನಿನಗೂ ಆದಷ್ಟು ಬೇಗ ಮದುವೆ ಮಾಡಿಸು ಅಂತ ಹೇಳ್ತೀನಿ ಅಂದಾಗ ನಾನು ಅಯ್ಯೋ ಬೇಡವೇ, ಅದಕ್ಕೇನು ಇವಾಗ ಅವಸರ, ಇನ್ನೂ ಸಾಕಷ್ಟು ಸಮಯ ಇದೆ, ಹೀಗೆ ಮಾತಾಡ್ತೀನಿ ಅಂತ ನೀನೆಲ್ಲ ಹೀಗೆ ತಿಳ್ಕೋಬೇಡ ಅಂತ ಹೇಳಿದಾಗ ಸರಿ ಅಂತ ಹೇಳಿದ್ರು. ಆದರೆ ನನ್ನ ಹಣೆಬರಹ ಎಂಬಂತೆ ಮನೆಯಲ್ಲಿ ಇಷ್ಟೆಲ್ಲ ಘಟನೆಗಳು ನಡೆದ 1-2 ತಿಂಗಳಲ್ಲೇ ನನಗೆ ಮದುವೆ ಭಾಗ್ಯ ಕೂಡಿ ಬಂದಿತ್ತು. ಆಗ ನಾನು ಒಳಗೊಳಗೆ ಖುಷಿಯಾಗಿ ಇದ್ದೆ. ಕೊನೆಗೂ ನನ್ನೆಲ್ಲಾ ಕನಸುಗಳು ನನಸಾಗುವ ದಿನಗಳು ಸಮೀಪಿಸುತ್ತಿವೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡಿದ್ದೆ. ಕೊನೆಗೆ ಒಬ್ಬನಾದರೂ ಸಿಕ್ಕನಲ್ಲ ಎಂದು ಖುಷಿಯಾಗಿತ್ತು. ಆದರೆ ಮನೆಯಲ್ಲಿ ಸ್ವಲ್ಪ ತಕರಾರು ಶುರುವಾಗಿತ್ತು. ಕೊನೆಗೆ ಅವನು ಓದಿಕೊಂಡಿದ್ದಾನೆ, ಸಾಕಷ್ಟು ಆಸ್ತಿ ಪಾಸ್ತಿ ಇದೆ, ಅಲ್ಲದೆ ಬಿಸ್ನೆಸ್ ಕೂಡ ಇದೆ, ಹೊಲವು ಕೂಡ ಇದೆ, ಅಲ್ಲದೆ ಸಂಪ್ರದಾಯಸ್ಥರು ಅಂತ ಹೇಳಿದಾಗ ಸರಿ ಅಂತ ಹೇಳಿ ನಮ್ಮ ಮದುವೆಯನ್ನು ಭರ್ಜರಿಯಾಗಿ ಮಾಡಿದರು. ಅವತ್ತೇ ನನಗೆ ಸಿಡಿಲು ಬಡಿದ ಹಾಗೆ ಸತ್ಯವೊಂದು ಗೊತ್ತಾಗಿತ್ತು. ಅವನಿಗೆ ಈ ವಿಚಾರದಲ್ಲಿ ಅಷ್ಟೊಂದು ಆಸಕ್ತಿಯೇ ಇರಲಿಲ್ಲ. ಮೊದಲ ದಿನ ಕೇವಲ 1 ಸಾರಿ ಏಕಾಂತದಲ್ಲಿ ಸಮಯವನ್ನು ಮಾತ್ರ ಕಳೆದವು. ಮಾರನೇ ದಿನದಿಂದ ನನಗೆ ಜೀವನವೇ ಬೇಜಾರು ಎನಿಸಿತೊಡಗಿತ್ತು. ಹೀಗೆ 3-4 ತಿಂಗಳು ಕೂಡ ಕಳೆದು ಹೋದವು. ಹೆಚ್ಚೆಂದರೆ 5-6 ಬಾರಿ ಮಾತ್ರ ಒಂದಾಗಿದ್ದೆವು. ಇದಾದ ಮೇಲೆ ನನಗೆ ಗೊತ್ತಾಗಿದ್ದು ಏನೆಂದರೆ, ಜೀವನದಲ್ಲಿ ಕೇವಲ ಆಸ್ತಿಪಾಸ್ತಿ, ಹಣ ಹೊಂದಿದ್ದರೆ ಸಾಲದು, ಬೇರೆ ಅಗತ್ಯತೆಗಳು ಇರುತ್ತವೆ ಎಂದು ಅನ್ನಿಸತೊಡಗಿತು. ಇನ್ನು ನನ್ನ ಯಜಮಾನರು ಸಿಟಿಯಿಂದ ಸ್ವಲ್ಪ ದೂರದಲ್ಲಿ, ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ಏರಿಯಾದಲ್ಲಿ ಮನೆಯಿದ್ದ ಕಾರಣ ಅಲ್ಲಿ ಮನೆಗಳ ಸಂಖ್ಯೆ ಕಡಿಮೆಯಿತ್ತು. ಮೊದಮೊದಲು ನನಗೆ ಜೀವನವು ಕಷ್ಟ ಎನಿಸತೊಡಗಿತ್ತು. ಜೀವನದಲ್ಲಿ ನಾನು ಕಟ್ಟಿಕೊಂಡಿದ್ದ ಕನಸುಗಳಿಗೆ ಬೆಂಕಿ ಬಿದ್ದಂತೆ ಆಗಿತ್ತು. ನಾನು ಕೂಡ ನನ್ನ ಅಕ್ಕನ ಹಾಗೆ ಸಂತೋಷದಿಂದ ಇರಬಹುದು ಎಂದುಕೊಂಡಿದ್ದೆ. ಆದರೆ ಎಲ್ಲವೂ ಉಲ್ಟಾಪಲ್ಟಾ ಆಗಿತ್ತು. 6 ತಿಂಗಳಾದರೂ ಅವನು ನನ್ನ ಸಮೀಪಕ್ಕೆ ಬಂದಿರಲಿಲ್ಲ.
ಜೀವನದಲ್ಲಿ ಒಂಟಿತನವು ಕಾಡತೊಡಗಿತ್ತು. ಹೀಗೆ ಆದರೆ ಹೇಗೆ? ನೀವೇ ಹೇಳಿ. ಹೀಗಾಗಿ ಏನು ಮಾಡಬೇಕು ಎಂದು ಗೊತ್ತಾಗದೆ ಯಾವಾಗಲೂ ಒಂದೇ ಚಿಂತೆಯಲ್ಲಿ ಇರುತ್ತಿದ್ದೆ. ಅಲ್ಲದೆ ಅದು ಡಿಸೆಂಬರ್ ತಿಂಗಳಿನ ಚಳಿಗಾಲದ ಸಮಯ. ಆದ್ದರಿಂದ ನನಗೆ ಕೊಂಚ ಕಷ್ಟ ಆಗಿತ್ತು. ಅವನಿಗೆ ನಾನು ಲೆಕ್ಕಕ್ಕೆ ಇರಲಿಲ್ಲ. ಸುಮ್ಮನೆ ನಾನು ಕೈ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದೆ. ನಮ್ಮ ಮನೆಯು ಗುಡ್ಡಗಾಡಿನ ಹಚ್ಚ ಹಸುರಿನ ನಡುವೆ ಇದ್ದಿದ್ದರಿಂದ ಒಳ್ಳೆಯ ಹಿತಕರವಾದ ವಾತಾವರಣವಿತ್ತು. ನನ್ನ ಯಜಮಾನ ಬೆಳಿಗ್ಗೆ ಹೋದರೆ ಸಾಯಂಕಾಲವೇ ಮನೆಗೆ ಬರುತ್ತಿದ್ದ. ಕೆಲವೊಮ್ಮೆ ಮನೆಗೆ ವಾಪಸ್ ಕೂಡ ಬರುತ್ತಿರಲಿಲ್ಲ. ಆದರೆ ಮನೆಯಲ್ಲಿ ಇದ್ದಾಗ ಮಾತ್ರ ನನ್ನ ಜೊತೆಗೆ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದ. ಆದರೆ ಅದು ಕೂಡ ಎಲ್ಲವೂ ಬೇಗ ಮುಗಿದುಬಿಡುತ್ತೆ. ಆಮೇಲೆ ಅವನು ಮತ್ತೆ ಬೇರೆ ಕೆಲಸ ಇದೆ ಎಂದು ಹೋಗಿಬಿಡುತ್ತಿದ್ದ. ಇದರಿಂದಾಗಿ ನನಗೆ ಮನೆಯಲ್ಲಿ ಬೇಜಾರು ಎನಿಸತೊಡಗಿತ್ತು. ಮನೆಯಲ್ಲಿ ಇದ್ದು ಟಿವಿ ನೋಡಿ, ಮೊಬೈಲ್ ನೋಡಿ ನನಗೂ ಜೀವನವೇ ಸಾಕಾಗಿ ಹೋಗಿತ್ತು. ಕೊನೆಗೆ ಆಗೊಮ್ಮೆ ಈಗೊಮ್ಮೆ ಅಂತ ಬೇರೆ ಬೇರೆ ಪುಸ್ತಕ ಕಥೆಗಳನ್ನು ಓದುತ್ತಿದ್ದೆ. ಇನ್ನು ಅದರಿಂದಲೂ ಕೂಡ ಬೇಜಾರಾದಾಗ ಯಾರಿಗಾದರೂ ಫೋನ್ ಮಾಡಿ ಮಾತನಾಡುತ್ತಿದ್ದೆ. ಅದೆಷ್ಟೋ ಸಲ ನನಗೆ ನಾನೇ ಎಂಬಂತೆ ಕೈಯನ್ನು ಬಳಸಿಕೊಂಡು ಸುಮ್ಮನಾಗುತ್ತಿದ್ದೆ. ಹೀಗಿದ್ದಾಗಲೇ ನಮ್ಮ ಮನೆಯ ಕೆಲಸಕ್ಕೆ ಸೇರಿಕೊಂಡಿದ್ದ ಪ್ರಕಾಶ್. ನಾವು ಹೊಸ ಗಾಡಿಯನ್ನು ತೆಗೆದುಕೊಂಡ ಕಾರಣ ಅವನನ್ನು ಅದಕ್ಕೆ ಚಾಲಕನನ್ನಾಗಿ ನೇಮಿಸಿದೆವು. ನನ್ನ ಯಜಮಾನರು ಬೇರೆ ಬೇರೆ ಕೆಲಸದಲ್ಲಿ ಬಿಸಿಯಾಗಿದ್ದ ಕಾರಣ ಕೆಲವೊಮ್ಮೆ ಇವನ ಜೊತೆಗೆ ನಾನೇ ಶಾಪಿಂಗ್, ಮಾರುಕಟ್ಟೆ ಅಂತ ಎಲ್ಲ ಅಡ್ಡಾಡಬೇಕಿತ್ತು. ಮನೆಯಲ್ಲಿ ಖಾಲಿ ಕೂರುವ ಬದಲು ಇದನ್ನಾದರೂ ಮಾಡುವ ಎಂದು ನಾನು ಸುತ್ತಾಡಲು ಹೋಗುತ್ತಿದ್ದೆ. ಜೊತೆಗೆ ಬೇಕಾದ ವಸ್ತುಗಳ ಖರೀದಿಯೂ ನಡೆಯುತ್ತಿತ್ತು. ಅವನು ಗಾಡಿ ಓಡಿಸುವಾಗ ನಾನು ಹಿಂದೆ ಕೂತುಕೊಂಡು ಅವನ ಮಾತುಗಳನ್ನು, ಅವನ ಬಗ್ಗೆ ಪರಿಚಯ, ಊರು, ಬೇರೆ ಬೇರೆ ವಿಷಯವನ್ನೆಲ್ಲ ಕೇಳುತ್ತಿದ್ದೆ. ಅವನು ಚೆನ್ನಾಗಿ ನನ್ನ ಜೊತೆಗೆ ಮಾತನಾಡುತ್ತಿದ್ದ. ನಡುನಡುವೆ ಏನಾದರೂ ಹೇಳಲು ಹೋಗಿ ಕನ್ನಡಿಯಲ್ಲಿ ನನ್ನ ನೋಡಿ ಸುಮ್ಮನಾಗಿ ಬಿಡುತ್ತಿದ್ದ. ಯಾಕೆಂದರೆ ಕನ್ನಡಿಯಲ್ಲಿ ಅವನು ಏನು ನೋಡಿದ್ದ ಎನ್ನುವುದು ಇಬ್ಬರಿಗೂ ಮಾತ್ರ ಗೊತ್ತಿತ್ತು. ಹೀಗೆ 5-6 ತಿಂಗಳು ಕಳೆದು ಹೋದವು. ಒಂದು ದಿನ ಅವನೊಂದಿಗೆ ಹೋಗಬೇಕಾದರೆ ಗುಡ್ಡಗಾಡಿನ ರಸ್ತೆಯಲ್ಲಿ ಹೋಗುತ್ತಿದ್ದೆವು. ರಸ್ತೆ ಬಹಳ ಅಂಕುಡೊಂಕಾಗಿ ಇತ್ತು. ಹೀಗಾಗಿ ಅಲ್ಲಿ ಪ್ರಯಾಣ ತುಸು ಕಷ್ಟಕರವಾಗಿಯೇ ಇತ್ತು. ಈ ಮೊದಲಿನಂತೆ ನಾನು ಹಿಂದೆಯೇ ಕೂತಿದ್ದೆ. ಆದರೆ ನನ್ನ ಯಜಮಾನನು ನನಗೆ, ಮುಂದೆ ಕೂರು, ನಿನಗೆ ಇಂತಹ ರಸ್ತೆಯಲ್ಲಿ ಅಲೆದಾಡಿ ಮೈಕೈಯೆಲ್ಲ ನೋವಾಗುತ್ತದೆ, ವಾಂತಿಯಾಗಿ ಆಯಾಸವಾದರೆ ಕಷ್ಟ ಎಂದು ಹೇಳಿ ಮುಂದೆ ಕೂರಿಸಿದರು. ಅವರು ಹಿಂದೆ ಕೂತಿದ್ದರು. ನಮ್ಮ ಗಾಡಿ ಹೊರಟಿತ್ತು. ನಾನು ಹಿಂದೆ ನೋಡಿದಾಗ ನನ್ನ ಯಜಮಾನರು ಕಣ್ಣು ಮುಚ್ಚಿ ರೆಸ್ಟ್ ಮಾಡ್ತಾ ಇದ್ದರು. ಹೀಗೆ ಅಚಾನಕ್ ತಿರುವಿನಲ್ಲಿ ಡ್ರೈವರ್ ಪ್ರಕಾಶ್ ಗಾಡಿ ತಿರುಗಿಸುವಾಗ ನಾನು ನನ್ನ ಸೀಟಿನಿಂದ ಜಾರಿ ಅವನ ಎಡಗೈ ಮೇಲೆ ಬಿದ್ದೆ. ಹೀಗೆ ಬಿದ್ದಾಗ ನನ್ನ ಮೆತ್ತಗಿನ ಜಾಗ ಅವನಿಗೆ ತಾಗಿತ್ತು. ಅವನು ಕ್ಷಮಿಸಿ, ರಸ್ತೆ ಸರಿ ಇಲ್ಲ ಎಂದು ಹೇಳಿದಾಗ ನಾನು ಸರಿ ಅಂತ ಹೇಳಿ ಸುಮ್ಮನಾಗಿದ್ದೆ. ಆದರೆ ಮತ್ತೆರಡು ಬಾರಿ ಅವನಾಗಿಯೇ ಡ್ರೈವಿಂಗ್ ಮಾಡುತ್ತಾ ಅವನು ಮೊಣಕೈ ತಾಗಿಸಿದ್ದ. ಅವನು ಬೇಕಂತಲೇ ಹಾಗೆ ಮಾಡಿದನೋ ಅಥವಾ ಅಕಸ್ಮಾತ್ತಾಗಿ ಆಗಿತ್ತೋ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಕೋಪ ಮಾಡಿಕೊಳ್ಳದೆ ಸುಮ್ಮನಿದ್ದಿದ್ದನ್ನು ಕಂಡು ಅವನಿಗೆ ಇನ್ನಷ್ಟು ಧೈರ್ಯ ಬಂದಿತ್ತು. 3ನೇ ಬಾರಿ ಅವನು ಕೈತಾಗಿಸಬೇಕು ಎಂದುಕೊಂಡಾಗಲೇ ನಾನು ತೆಗೆದುಬಿಟ್ಟಿದ್ದೆ. ಅವನನ್ನು ನೋಡಿದಾಗ ಅವನು ಸುಮ್ಮನಿದ್ದು ಭಯಗೊಂಡಂತೆ ಇದ್ದ. ಆದರೆ ನಾನು ಕೂಡ ಸ್ವಲ್ಪ ಅವನನ್ನು ನೋಡುತ್ತಾ ನಕ್ಕಾಗ ಅವನು ನಕ್ಕು ಸುಮ್ಮನಾದನು. ಆದರೆ ಇದೆಲ್ಲ ಆಕಸ್ಮಿಕ ಎಂಬಂತೆ ನಡೆಯುತ್ತಲಿತ್ತು. ಆದರೆ ಮುಂದೆ ನಡೆಯುವ ಘಟನೆಗಳ ಮುನ್ಸೂಚನೆ ಇದು ಎಂದು ನನಗೆ ಗೊತ್ತೇ ಆಗಿರಲಿಲ್ಲ. ಅವನು ಹೀಗೆ ಗಾಡಿ ಓಡಿಸುತ್ತಾ ಮತ್ತೆ ಮತ್ತೆ ಕೈತಾಗಿಸಲು ಯತ್ನಿಸುತ್ತಿದ್ದ. ನಾನು ಕೂಡ ಅವನ ಕೈ ಹಿಡಿಯುತ್ತಿದ್ದೆ. ಹೀಗೆ ಇಬ್ಬರು ಯಾವುದೇ ಮಾತುಗಳು ಇಲ್ಲದೆ ಗಾಡಿ ಓಡಿಸುವಾಗ ನಾನು ಧೈರ್ಯ ಮಾಡಿ, ನೀನು ತುಂಬಾ ಚೆನ್ನಾಗಿ ಗಾಡಿ ಓಡಿಸುತ್ತೀಯಾ, ನೀನೊಬ್ಬ ಒಳ್ಳೆಯ ಡ್ರೈವರ್ ಅಂತ ಅನ್ನಿಸುತ್ತೆ ಎಂದು ಕೇಳಿದಾಗ ಅವನು, ಎಷ್ಟು ದಿನದಿಂದ ಓಡಾಡುತ್ತಿದ್ದೀರಾ, ನಿಮಗೆ ಗೊತ್ತಿಲ್ವಾ ಎಂದು ಕೇಳಿದ. ಆಗ ನಾನು, ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಎಂದು ನಗುತ್ತಾ ಕೇಳಿದಾಗ ಅವನು ಸುಮ್ಮನಿದ್ದ. ಆಗ ನಾನೇ ಅವನಿಗೆ, ಇದೊಂದೇ ಗಾಡಿ ಓಡಿಸೋಕೆ ಬರುತ್ತಾ ಅಥವಾ ಬೇರೆ ಏನಾದರೂ ಸಿಕ್ಕರೆ ಓಡಿಸೋಕೆ ಬರುತ್ತಾ ಎಂದು ಕೇಳಿದೆ. ಆಗ ಅವನು, ಗಾಡಿ ಯಾವುದಾದರೇನು, ಚೆನ್ನಾಗಿ ಓಡಿಸೋಕೆ ಬರುತ್ತೆ, ಬೇಕಿದ್ರೆ ಕೊಟ್ಟು ನೋಡಿ ಎಂದು ನಗುತ್ತಾ ಹೇಳಿದ. ಆಗ ನಾನು, ದೊಡ್ಡ ಗಾಡಿ ಕೂಡ ಓಡಿಸಿದ್ದೀಯಾ ಎಂದು ಕೇಳಿದಾಗ ಅವನು, ಕೊಟ್ಟು ನೋಡಿದರೆ ಗೊತ್ತಾಗುತ್ತೆ, ಹಾಗೆಲ್ಲ ಹೇಗೆ ಹೇಳೋಕೆ ಆಗುತ್ತೆ ಎಂದು ಹೇಳಿದ. ಅವನು ಯಾವುದರ ಬಗ್ಗೆ ಹೇಳುತ್ತಿದ್ದಾನೆ ಅಂತ ನನಗೆ ಗೊತ್ತಾಯಿತು. ಆಗ ನಾನು, ನೋಡೋಣ ನೋಡೋಣ, ಎಲ್ಲದಕ್ಕೂ ಸಮಯವೇ ಉತ್ತರ ಕೊಡುತ್ತೆ, ಸಮಯ ಬರಲಿ, ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದಾಗ ಅವನು ನಗುತ್ತಾ ಸುಮ್ಮನಾದ. ಹೀಗೆ ಇದಾದ ಮೇಲೆ ನಮ್ಮ ನಡುವೆ ಆಗಾಗ ಫೋನ್ನಲ್ಲಿ ಮಾತುಕತೆ ಆಗುತ್ತಾ ನಮ್ಮ ಸ್ನೇಹವು ಬೆಳೆದಿತ್ತು. ನಾನು ನನಗೆ ಸಮಯ ಸಿಕ್ಕಾಗಲೆಲ್ಲ ಹೊರಗೆ ಶಾಪಿಂಗ್ಗೆ ಕರೆದುಕೊಂಡು ಹೋದಾಗ ಅವನ ಜೊತೆ ಆರಾಮವಾಗಿ ಮಾತನಾಡುತ್ತಿದ್ದೆ. ಅಲ್ಲದೆ ಫೋನ್ನಲ್ಲಿ ಕೂಡ ಮಾತನಾಡುತ್ತಿದ್ದೆ.
ಅವಾಗೆಲ್ಲ ಅವನು ಯಾವಾಗ ಬೇರೆ ಗಾಡಿ ಓಡಿಸೋಕೆ ಯಾವಾಗ ಕೊಡ್ತೀರಾ ಅಂತ ಕೇಳುತ್ತಿದ್ದ. ಆಗ ನಾನು ಇವಾಗೆಲ್ಲ ಹೇಗೆ ಆಗುತ್ತೆ, ಈ ಗಾಡಿ ಓನರ್ ಮನೆಯಲ್ಲಿ ಇದ್ದಾಗ ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಿದ್ದೆ. ಹೀಗೆ ಒಂದು ದಿನ ಪ್ರಕಾಶ್ ನಮ್ಮ ಮನೆಗೆ ಕೆಲಸಕ್ಕೆ ಬಂದಿರಲಿಲ್ಲ. ಅವತ್ತು ಅವನ ಬದಲಾಗಿ ಅವನ ಗೆಳೆಯ ನನ್ನ ಯಜಮಾನರನ್ನು ಕರೆದುಕೊಂಡು ಅಂಗಡಿಗೆ ಹೋಗಿದ್ದ. ಇದೇ ಹೊತ್ತಿಗೆ ನಮ್ಮ ಮನೆಗೆ ಬಂದಿದ್ದ ಪ್ರಕಾಶ್ಗೆ ನಾನು, ಏನು ಇವತ್ತು ಹುಷಾರಿಲ್ಲ ಅಂತ ರಜೆ ಹೇಳಿ ಇವಾಗ ಮನೆಗೆ ಬಂದಿದ್ದೀಯಾ ಎಂದು ಕೇಳಿದಾಗ ಅವನು ಗಾಡಿ ಓಡಿಸೋಕೆ ಬಂದಿದ್ದೀನಿ ಅಂತ ಹೇಳಿದ. ಆಗ ನಾನು, ಇವಾಗ ಮನೆಯಲ್ಲಿ ಯಾವ ಗಾಡಿಯೂ ಇಲ್ಲ, ಅಲ್ಲದೆ ಇವತ್ತು ನೀನು ರಜೆಯಲ್ಲಿ ಇದ್ದೀಯಾ ಎಂದು ನಕ್ಕಾಗ ಅವನು, ಆ ಗಾಡಿ ಮತ್ತೆ ಅದರ ಮಾಲೀಕರು ಇಲ್ಲ ಎಂದು ಗೊತ್ತಿದ್ದೆ, ಇವತ್ತು ಈ ಗಾಡಿ ಓಡಿಸಬೇಕು ಅಂತ ಬಂದಿದ್ದೀನಿ ಅಂತ ನೇರವಾಗಿ ಹೇಳಿದ. ಹೀಗೆ ಅವತ್ತು ತಪ್ಪು ಮಾಡಿದ್ದೇನೆ ಅಂತ ಮನಸ್ಸು ಹೇಳುತ್ತಿದ್ದರೂ ಸಹಿತ ಜಾಸ್ತಿ ಯೋಚನೆ ಮಾಡದೆ ಗಾಡಿ ಓಡಿಸಲು ಅವಕಾಶ ಮಾಡಿಕೊಟ್ಟೆ. ಅವನನ್ನು ನೋಡಿದರೆ ಈ ಹಿಂದೆ ಸಾಕಷ್ಟು ಗಾಡಿ ಓಡಿಸಿದವನ ರೀತಿಯಲ್ಲಿ ಚೆನ್ನಾಗಿ ಗಾಡಿ ಓಡಿಸಿದ. ಆದರೆ ಅವತ್ತೇ ಮೊದಲು ಅದೇ ಕೊನೆಯ ಘಟನೆಯಾಗಿತ್ತು. ಯಾಕೆಂದರೆ ಅವತ್ತೇ ನಮ್ಮ ಮನೆಗೆ ಬಟ್ಟೆ ತೊಳೆಯಲು ಕೆಲಸ ಮಾಡಲು ಬರುತ್ತಿರುವವರು ಬಂದಿರಲಿಲ್ಲ. ಅವರ ಗಂಡ ಚೆನ್ನಾಗಿ ಬಡೆದು ಅವರನ್ನು ಮನೆ ಬಿಟ್ಟು ಹೊರಗೆ ಹಾಕಿ ತವರಿಗೆ ಕಳುಹಿಸಿದ್ದಾನೆ, ಅಲ್ಲದೆ ಅವರು ಯಾರದೋ ಜೊತೆಯಲ್ಲಿ ಇದ್ದಾರೆ ಎಂಬ ವಿಷಯ ಅವನಿಗೆ ಗೊತ್ತಾಗಿದೆ. ಹೀಗಾಗಿ ಅವರನ್ನು ತವರಿಗೆ ಕಳುಹಿಸಿದ್ದಾನೆ ಎಂದು ಪಕ್ಕದ ಮನೆಯವರು ಹೇಳಿದ್ದನ್ನು ಕಂಡು ನನಗೆ ಗಾಬರಿಯಾಗಿಬಿಟ್ಟಿತ್ತು. ಒಂದಲ್ಲ ಒಂದು ದಿನ ಇವತ್ತು ನಡೆದದ್ದು ಮತ್ತೊಮ್ಮೆ ನಡೆದು ನಾನು ತವರಿಗೆ ಹೋಗಬೇಕಾಗಬಹುದು, ಇದರಿಂದ ನನ್ನ ಜೀವನವೂ ಹಾಳಾಗಬಹುದು ಎಂದು ಅವತ್ತೇ ದಿಟ್ಟ ನಿರ್ಧಾರ ಮಾಡಿದೆ. ನಮ್ಮ ಡ್ರೈವರ್ ಜೊತೆಗೆ ಮಾತನಾಡುವುದನ್ನು ಕಡಿಮೆ ಮಾಡಿ ಕೊನೆಗೆ ನನ್ನ ನಂಬರ್ ಕೂಡ ಬದಲಾಯಿಸಿದೆ. ಹಾಗೆ ಈ ಮೊದಲಿನಂತೆ ಜೀವನವನ್ನು ಸಾಗಿಸುತ್ತಾ, ಜೀವನದಲ್ಲಿ ಸುಖವೇ ಮುಖ್ಯವಲ್ಲ, ಯಾವುದೂ ಅತಿಯಾಗಬಾರದು, ಅಲ್ಲದೆ ನನಗೆ ನಾನೇ ಮೋಸ ಮಾಡಿಕೊಂಡಿದ್ದೆ ಎನ್ನುವ ಭಾವನೆ ಕಾಡುತ್ತಿತ್ತು. ಯಾರು ಕೂಡ ತಪ್ಪನ್ನು ಮಾಡಬಾರದು, ನ್ಯಾಯವಾಗಿ ಜೀವನವನ್ನು ನಡೆಸಬೇಕು. ಇವಾಗ ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದು ಈ ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ. ಏಕೆಂದರೆ ತಪ್ಪುಗಳನ್ನು ಎಂದಿಗೂ ಮೇಲಿಂದ ಮೇಲೆ ಮಾಡಬಾರದು ಎನ್ನುವುದು ನನ್ನ ಉದ್ದೇಶವಾಗಿದೆ. ಇನ್ನು ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು. ಇರುವ ಜೀವನವನ್ನು ಚೆನ್ನಾಗಿ ನ್ಯಾಯಯುತವಾಗಿ ನಡೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ. ಕಥೆ ಇಲ್ಲಿಗೆ ಮುಗಿಯುತ್ತದೆ. ಕಥೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.